ಮಿತ್ರರೇ, ಪಾಕಿಸ್ತಾನದಲ್ಲಿ ಕಳೆದ ಕೆಲ ದಿನಗಳಿಂದ ಏನಾಗ್ತಾ ಇದೆ ಅನ್ನೋದರ ಬಗ್ಗೆ ನಿಮಗೊಂದು ಸ್ವಲ್ಪ ಮಾಹಿತಿ ಇರಬಹುದು. ಒಂದು ಕಡೆ POKಯಲ್ಲಿ ಪ್ರತಿಭಟನೆ, ಇನ್ನೊಂದು ಕಡೆಯಲ್ಲಿ ಬಲೂಚಿಸ್ತಾನದಲ್ಲಿ ವಿಪರೀತಗೊಂಡಂತಹ ಬಲೂಚ್ ಲಿಬರೇಷನ್ ಆರ್ಮಿಯ ಹೋರಾಟ. ಪಾಕಿಸ್ತಾನದ ಸೈನಿಕರನ್ನ ನಿತ್ಯ ಬಲಿ ಹಾಕ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಫ್ರಾಡ್ ಮಾರ್ಷಲ್ ಆಸಿಂ ಮುನೀರ್ ಇತ್ತೀಚೆಗೆ ತನ್ನ ಸೇನೆಗೆ 72 ಗಂಟೆಗಳ ಅಲ್ಟಿಮೇಟಮ್ ಕೊಟ್ಟಿದ್ದಾನೆ. ತನ್ನದೇ ಸೇನೆಗೆ ಆಸಿಂ ಮುನೀರ್ ಕೊಟ್ಟಂತಹ ಈ ಗಡುವು ಬಹಳ ಚರ್ಚೆ ಆಗ್ತಾ ಇದೆ. ಅತ್ತ ಕಡೆಯಲ್ಲಿ POKಯಲ್ಲಿ ಪ್ರತಿಭಟನೆ ಮಾಡ್ತಿರುವವರೂ ಕೂಡ ಪಾಕಿಸ್ತಾನ ಸರ್ಕಾರಕ್ಕೆ ಗಡುವು ಕೊಟ್ಟಿದ್ದಾರೆ. ಪಾಕಿಸ್ತಾನದ ಸೇನೆ, ಪಾಕಿಸ್ತಾನದ ಸರ್ಕಾರ ಎರಡೂ ಕೂಡ ಬಾಣಲೆಯಿಂದ ಎದ್ದು ಬೆಂಕಿಗೆ ಬೀಳುವಂತಹ ಸನ್ನಿವೇಶದಲ್ಲಿದೆ. ಇಂತಹ ಸನ್ನಿವೇಶದಲ್ಲಿ ದಿಢೀರಂತ ಜಮ್ಮು ಕಾಶ್ಮೀರದಲ್ಲಿ ಕೆಲ ರಾಜಕೀಯ ಬೆಳವಣಿಗೆಗಳಾಗೋದಕ್ಕೆ ಶುರುವಾಗಿದೆ. ಒಂದು ಕಡೆ ಹಾಲಿ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ, ಇಷ್ಟು ದಿನ ಮೋದಿ ಜೊತೆಗೆ ಚೆನ್ನಾಗಿದ್ದಂತಹ ಒಮರ್ ಅಬ್ದುಲ್ಲಾ ದಿಢೀರಂತ ಮೋದಿಯ ವಿರುದ್ಧ ಒಂದು ಪ್ರತಿಭಟನೆ ಮಾಡೋದಕ್ಕೆ ವೇದಿಕೆ ಸಿದ್ಧ ಮಾಡ್ತಾ ಇದ್ದಾನೆ. ಅದಕ್ಕೆ ಯಾರಿಗೆ ಆಹ್ವಾನ ಕೊಡಲಾಗಿದೆ ಅಂತಂದ್ರೆ, ಪಾಕಿಸ್ತಾನ ಪರ ಇರುವಂತಹ ಕಾಶ್ಮೀರ ಸಪರೇಟಿಸ್ಟ್ ಲೀಡರ್ಗೆ ಈ ಒಮರ್ ಅಬ್ದುಲ್ಲಾ ಇನ್ವೈಟ್ ಮಾಡಿದ್ದಾನೆ. ಇದರ ಜೊತೆಗೆ ಒಮರ್ ಅಬ್ದುಲ್ಲಾ ಇನ್ನೊಂದು ರಾಜಕೀಯ ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿದ್ದಾನೆ. ಅದೇನು ಕೇಳಿದ್ರೆ, ಉದ್ಧವ್ ಠಾಕ್ರೆಗೆ ಏನ್ ಪರಿಸ್ಥಿತಿ ಆಯ್ತೋ ಅಥವಾ TMCಯಲ್ಲಿ ಯಾವ ರೀತಿಯಾಗಿ ವಿಭಜನೆ ಆಯ್ತೋ, ಹಾಗೆ ಆಮ್ ಆದ್ಮಿ ಪಕ್ಷಕ್ಕೆ ಯಾವ ರೀತಿಯಾಗಿ BJP ಆಪರೇಷನ್ ಅನ್ನ ಮಾಡ್ತೋ, ಅದೇ ರೀತಿಯಾದಂತಹ ಆಪರೇಷನ್ ಅನ್ನ ಜಮ್ಮು ಕಾಶ್ಮೀರದಲ್ಲಿ ಮಾಡೋದಕ್ಕೆ BJP ಸ್ಕೆಚ್ ಹಾಕಿದೆ. ಜಮ್ಮು ಕಾಶ್ಮೀರದಲ್ಲಿ BJP ಸರ್ಕಾರ ರಚನೆಗೆ ಒಂದು ಯತ್ನ ನಡೀತಾ ಇದೆ ಅಂತ ಸ್ಫೋಟಕ ಹೇಳಿಕೆಯನ್ನ ಜಮ್ಮು ಕಾಶ್ಮೀರ CM ಒಮರ್ ಅಬ್ದುಲ್ಲಾ ಕೊಟ್ಟಿದ್ದಾರೆ. ಮಿತ್ರರೇ, ಈ ಎಲ್ಲ ಡಾಟ್ಗಳನ್ನು ಕನೆಕ್ಟ್ ಮಾಡಿದ್ರೆ ಏನೋ ಸ್ವಲ್ಪ ಅನುಮಾನದ ವಾಸನೆಗಳು ಬರ್ತಾ ಇದ್ದಾವೆ. ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲಿಗೆ ಈ ಪಾಕಿಸ್ತಾನದ ವಿಚಾರವನ್ನು ಹೇಳ್ತೀನಿ, ಆನಂತರ ಜಮ್ಮು ಕಾಶ್ಮೀರದ ವಿಚಾರಕ್ಕೆ ಬರೋಣ. ಈ POK ಪ್ರಾಂತ್ಯದಲ್ಲಿ ಜಾಯಿಂಟ್ ಅವಾಮಿ ಆಕ್ಷನ್ ಕಮಿಟಿ ಕಳೆದ ಕೆಲ ದಿನಗಳಿಂದ ಪ್ರತಿಭಟನೆ ಮಾಡ್ತಾ ಇರುವಂತಹ ವಿಚಾರ ನಿಮಗೆಲ್ಲ ಗೊತ್ತೇ ಇದೆ. ಆ ಪ್ರತಿಭಟನೆ ಮತ್ತೊಂದು ಹಂತಕ್ಕೆ ಹೋಗಿದೆ. ಅವರೀಗ ಸರ್ಕಾರಕ್ಕೆ ಜುಲೈ 15ರ ಡೆಡ್ಲೈನ್ ಕೊಟ್ಟಿದ್ದಾರೆ. ಒಂದು ವೇಳೆ ನಮ್ಮ ಬೇಡಿಕೆಗಳನ್ನ ಅದರ ಒಳಗೆ ಈಡೇರಿಸದೇ ಇದ್ರೆ ನಮ್ಮ ಮುಂದಿನ ನಿರ್ಧಾರ ಬಹಳ ಭೀಕರವಾಗಿರುತ್ತೆ ಅಂತ ಎಚ್ಚರಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇಡೀ ಪಾಕಿಸ್ತಾನದ ಸರ್ಕಾರ ಅದುರು ಹೋಗ್ಬಿಟ್ಟಿದೆ. ಯಾವ ಮಟ್ಟಿಗೆ ಕೇಳಿದ್ರೆ, ಪಾಕಿಸ್ತಾನದ ಸೇನೆ ಈ ಇಡೀ ಪ್ರತಿಭಟನೆಯನ್ನು ಹತ್ತಿಕ್ಕೋದಕ್ಕೆ ತನ್ನೆಲ್ಲಾ ಸಾಮರ್ಥ್ಯವನ್ನು ಪ್ರಯೋಗ ಮಾಡ್ತಾ ಇದೆ. ಯಾವ ಮಟ್ಟಿಗೆ ಕೇಳಿದ್ರೆ, 20,000 ರೇಂಜರ್ಸ್ಗಳನ್ನು ಆ ಭಾಗದಲ್ಲಿ ನಿಯೋಜನೆ ಮಾಡಲಾಗಿದೆ, ಅಂದ್ರೆ ಈ POK ಭಾಗದಲ್ಲಿ. ಜೊತೆಗೆ ಎಕ್ಸ್ಟ್ರಾ 7 ಬೆಟಾಲಿಯನ್ ರೇಂಜರ್ಸ್ ಅನ್ನ ಕೂಡ ಈಗಾಗಲೇ ಸ್ಥಳೀಯ ಸರ್ಕಾರ ಬೇಡಿಕೆ ಇಟ್ಟಿದೆ. ಅಂದ್ರೆ ಹೆಚ್ಚುವರಿ ಒಂದು 7,000 ರೇಂಜರ್ಸ್ ಬೇಕು ಅಂತ ಅವರು ಡಿಮ್ಯಾಂಡ್ ಮಾಡಿದ್ದಾರೆ. ಜೊತೆಗೆ 4,000 ಫೆಡರಲ್ ಫೋರ್ಸ್ ಅನ್ನ ಕೂಡ ಅಲ್ಲಿ ನಿಯೋಜನೆಗೊಳಿಸಲಾಗಿದೆ. ಅವರೆಲ್ಲರೂ ಕೂಡ ಸುಮ್ಮನೆ ಪೊಲೀಸರ ರೀತಿಯಲ್ಲಿ ಲಾಠಿ ಹಿಡ್ಕೊಂಡವರಲ್ಲ. ಅವರೆಲ್ಲರ ಕೈಯಲ್ಲೂ ಕೂಡ AK-47 ಇದೆ. ಅತ್ಯಾಧುನಿಕವಾದಂತಹ ರೈಫಲ್ಸ್ ಗಳನ್ನ ಇಟ್ಕೊಂಡಿದ್ದಾರೆ. ಈಗಾಗಲೇ POK ಭಾಗದಲ್ಲಿ ಪ್ರತಿಭಟನೆಯನ್ನ ಹತ್ತಿಕ್ಕೋದಕ್ಕೆ ಪಾಕಿಸ್ತಾನ ಸರ್ಕಾರ ಯಾವ ರೀತಿಯಾಗಿ ಮದ್ದು ಗುಂಡುಗಳನ್ನ ಬಳಸಿದೆ ಅಂತ ನೀವೆಲ್ಲ ನೋಡಿದಿರಿ. ಅದಕ್ಕಿಂತ ಭೀಕರವಾಗಿ ಈ ಪ್ರತಿಭಟನೆಯನ್ನ ಹತ್ತಿಕ್ಕೋದಕ್ಕೆ ಮತ್ತೊಂದು ಪ್ರಯತ್ನ ಆರಂಭಗೊಂಡಿದೆ. ಇದೆಲ್ಲ ಏನನ್ನ ಸೂಚಿಸ್ತಾ ಇದೆ ಅಂತಂದ್ರೆ, POK ಭಾಗದಲ್ಲಿ ಬಹಳ ದೊಡ್ಡದೇನೋ ನಡೆಯುತ್ತೆ. ಈ ಮುಂದಿನ ಒಂದು 2-3 ದಿನ ಇದೆಯಲ್ಲ, ಇದು POK ಭಾಗಕ್ಕೆ ಅತ್ಯಂತ ನಿರ್ಣಾಯಕವಾದ ದಿನ ಅಂತ ಅನ್ನಿಸ್ತಾ ಇದೆ. ಒಂದು ಕಡೆ POK ಭಾಗದ ಕತೆ ಹೀಗಾದ್ರೆ, ಅತ್ತ ಕಡೆಯಲ್ಲಿ ಬಲೂಚಿಸ್ತಾನ ಲಿಬರೇಷನ್ ಆರ್ಮಿ ಇದೆಯಲ್ಲ, ಅವರು ಕೂಡ ಈ ಬಲೂಚಿಸ್ತಾನವನ್ನ ಸಪರೇಟ್ ದೇಶ ಮಾಡೋದಕ್ಕೆ ನಿರ್ಣಾಯಕ ಯುದ್ಧವನ್ನೇ ಸಾರಿದ್ದಾರೆ. ಯಾವ ಮಟ್ಟಿಗೆ ಸಂಘರ್ಷ ನಡೀತಾ ಇದೆ ಅಂತಂದ್ರೆ, ಅವರ ಉಪಟಳವನ್ನು ತಡೆದುಕೊಳ್ಳೋದಕ್ಕೆ ಪಾಕಿಸ್ತಾನದ ಸೇನೆಗೆ ಆಗ್ತಾ ಇಲ್ಲ. ಪಾಕಿಸ್ತಾನದ ವರದಿಯ ಪ್ರಕಾರ ಜುಲೈ 1ರಿಂದ ಜುಲೈ 10ರವರೆಗೆ, ಅಂದ್ರೆ ಈ 10 ದಿನದ ಅವಧಿಯಲ್ಲಿ ಇಡೀ ಪಾಕಿಸ್ತಾನದಲ್ಲಿ ಒಟ್ಟು 65 ಉಗ್ರ ಕೃತ್ಯಗಳು ನಡೆದಿದ್ದಾವೆ. ಅಂದ್ರೆ ಪಾಕಿಸ್ತಾನದ ಸೇನೆಯ ಮೇಲೆ ಅಟ್ಯಾಕ್ ಮಾಡಿದ್ದು, ಬಾಂಬ್ ದಾಳಿ, ಸೂಸೈಡ್ ದಾಳಿ, ಇದೆಲ್ಲವೂ ಸೇರಿ ಒಟ್ಟು 65 ದಾಳಿಗಳು ನಡೆದಿದ್ದಾವೆ. ಇದರಲ್ಲಿ ಹೆಚ್ಚು ಕಡಿಮೆ 50 ದಾಳಿಗಳಾಗಿರುವಂತಹದ್ದು ಈ ಬಲೂಚಿಸ್ತಾನ ಪ್ರಾಂತ್ಯದಲ್ಲೇ. ಹೀಗಾಗಿ ಪಾಕಿಸ್ತಾನಕ್ಕೆ ಅನುಮಾನ ಬರ್ತಾ ಇದೆ, ಬಲೂಚಿಸ್ತಾನ ನಮ್ಮ ಕೈ ಬಿಟ್ಟು ಹೋಗ್ತಾ ಇದೆ ಅಂತ. ಇದೇ ಕಾರಣದಿಂದ ಆಸಿಂ ಮುನೀರ್ ತನ್ನ ಸೇನೆಗೆ ಈಗ ಅಲ್ಟಿಮೇಟಮ್ ಕೊಟ್ಟಿದ್ದಾನೆ. ನೀವು ಮುಂದಿನ 72 ಗಂಟೆಗಳಲ್ಲಿ ಇಡೀ ಬಲೂಚಿಸ್ತಾನವನ್ನ ನಿಮ್ಮ ಕಂಟ್ರೋಲ್ಗೆ ತೆಗೆದುಕೊಳ್ಳೋದಕ್ಕಾದ್ರೆ ಮಾಡಿ, ಇಲ್ಲದೆ ಹೋದ್ರೆ ಅಲ್ಲಿಂದ ಪ್ಯಾಕ್ ಮಾಡಿಕೊಂಡು ವಾಪಸ್ ಬನ್ನಿ. ನಿಮ್ಮ ಅವಶ್ಯಕತೆ ನಮಗಿಲ್ಲ ಅಂತ ಪಾಕಿಸ್ತಾನದ ಆರ್ಮಿ ಚೀಫ್ ಫ್ರಾಡ್ ಮಾರ್ಷಲ್ ಆಸಿಂ ಮುನೀರ್ ತನ್ನದೇ ಸೇನೆಗೆ ಎಚ್ಚರಿಕೆ ಕೊಟ್ಟಿದ್ದಾನೆ. ನನಗನ್ಸುತ್ತೆ ಇದು ಪಾಕಿಸ್ತಾನದಲ್ಲಿ ಮಾತ್ರ ಆಗೋದಕ್ಕೆ ಸಾಧ್ಯ ಅಂತ. ಯಾವುದಾದ್ರೂ ಸೇನೆಯ ದಂಡನಾಯಕ ತನ್ನದೇ ಸೇನೆಯ ಆತ್ಮಸ್ಥೈರ್ಯವನ್ನ ಕುಸಿಯುವಂತಹ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರ? ಸಾಧ್ಯವೇ ಇಲ್ಲ ತಾನೆ. ಆದ್ರೆ ಪಾಕಿಸ್ತಾನದ ಈ ಫ್ರಾಡ್ ಮಾರ್ಷಲ್ ಆಸಿಂ ಮುನೀರ್ ಅಂತಹದೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ನಿಮ್ ಕೈಲಾಗದೇ ಇದ್ರೆ ನೀವು ವಾಪಸ್ ಬನ್ನಿ, ನನಗೇನ್ ಮಾಡಬೇಕು ಗೊತ್ತು ಅನ್ನುವ ರೀತಿಯಲ್ಲಿ ತನ್ನ ಸೇನೆಗೆ ಎಚ್ಚರಿಸಿದ್ದು.
ನನಗನ್ಸುತ್ತೆ ಸದ್ಯದ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನದ ಸೇನೆ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದು POK ಇರಬಹುದು, ಬಲೂಚಿಸ್ತಾನ ಪ್ರಾಂತ್ಯ ಇರಬಹುದು, ಅಥವಾ ಖೈಬರ್ ಪಖ್ತೂನ್ವಾ ಭಾಗ ಇರಬಹುದು. ಇಲ್ಲಿ ಪಾಕಿಸ್ತಾನದ ಸೇನೆ ಅಲ್ಲಿನ ಜನರ ವಾಯ್ಸನ್ನ ಯಾವ ರೀತಿಯಾಗಿ ಅಡಗಿಸ್ತಾ ಇದೆ ಅನ್ನೋದನ್ನ ಜಗತ್ತು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಇವತ್ತು POK ಪ್ರತಿಭಟನೆಯ ಬಗ್ಗೆ ಭಾರತದಲ್ಲಿ ಎಷ್ಟು ಸದ್ದಾಗ್ತಾ ಇದೆಯೋ ನನಗಂತೂ ಗೊತ್ತಿಲ್ಲ. ಆದರೆ ಯುರೋಪಿಯನ್ ಯೂನಿಯನ್ನಲ್ಲಿ ಸದ್ದಾಗ್ತಾ ಇದೆ. ಯುರೋಪ್ನ ಅನೇಕ ದೇಶಗಳ ಪಾರ್ಲಿಮೆಂಟ್ನಲ್ಲಿ ಇದು ಚರ್ಚೆ ಆಗಿದೆ. ಬ್ರಿಟನ್ನಲ್ಲಿರುವಂತಹ ಕಾಶ್ಮೀರ ಭಾಗದ ಜನ ನಿರಂತರವಾಗಿ ಪಾಕಿಸ್ತಾನದ ಸರ್ಕಾರದ ವಿರುದ್ಧ ಪ್ರತಿಭಟಿಸ್ತಾ ಇದ್ದಾರೆ. ಅಲ್ಲಿನ ಸರ್ಕಾರದ ಮೇಲೆ ಒತ್ತಡ ತರ್ತಾ ಇದ್ದಾರೆ. ಬ್ರಿಟನ್ನಲ್ಲಿರುವಂತಹ ಪಾಕಿಸ್ತಾನದ ರಾಯಭಾರಿಗಳಿಗೆ ಬ್ರಿಟನ್ ದೇಶದಲ್ಲಿ ಪ್ರತಿಭಟನೆ ಎದುರಾಗ್ತಾ ಇದೆ. ಅಷ್ಟರ ಮಟ್ಟಿಗೆ ಈ ಪಾಕಿಸ್ತಾನದ ಘಟನೆಗಳು ಗ್ಲೋಬಲೈಸ್ ಆಗಿದೆ. ಜನ ಅದನ್ನು ನೋಡ್ತಾ ಇದ್ದಾರೆ. ಹೀಗಿರುವಾಗ ಆಸಿಮ್ ಮುನೀರ್ ಇಂತಹ ಸ್ಟೇಟ್ಮೆಂಟ್ ಅನ್ನು ಕೊಡಬಹುದು, ನಮ್ಮ ಸೈನಿಕರಿಗೆ ಅದನ್ನು ಹತೋಟಿ ಮಾಡೋದಕ್ಕೆ ಸಾಧ್ಯ ಆಗದೇ ಇದ್ರೆ ಪ್ಯಾಕ್ ಮಾಡ್ಕೊಂಡು ವಾಪಸ್ ಬನ್ನಿ, ಮುಂದೇನು ಮಾಡಬೇಕು ನನಗೆ ಗೊತ್ತು ಅಂತ. ಆದರೆ ಈತ ಏನೇ ಮಾಡೋದಕ್ಕೆ ಹೋದ್ರೂ ಕೂಡ ಅದು ಪಾಕಿಸ್ತಾನಕ್ಕೆ ತೀರಾ ಮಾರಕವಾಗಿ ಪರಿಣಮಿಸೋದಂತೂ ಸತ್ಯ. ಮಿತ್ರರೇ, ಈ ಎರಡೂ ವಿಚಾರವನ್ನ ನಾನು ಯಾಕೆ ಆರಂಭದಲ್ಲೇ ನಿಮಗೆ ತಿಳಿಸ್ಕೊಟ್ಟೆ ಅಂತಂದ್ರೆ, ಪಾಕಿಸ್ತಾನ ಇಷ್ಟು ಪ್ರಕ್ಷುಬ್ಧವಾಗಿದೆ. ಅಲ್ಲಿ ಯಾವುದೇ ವ್ಯವಸ್ಥೆಯೂ ಕೂಡ ಸರಿ ಇಲ್ಲ. ಇತಿಹಾಸದಲ್ಲೇ ಕಂಡು ಕೇಳರಿಯದಂತಹ ಆಂತರಿಕ ಯುದ್ಧ ಪಾಕಿಸ್ತಾನದಲ್ಲಿ ನಡೀತಾ ಇದೆ. ಈ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕಿರುವಂತಹ ಬಹಳ ದೊಡ್ಡ ಭಯ ಏನು ಕೇಳಿದ್ರೆ, ಭಾರತ ಏನಾದರೂ ಇದನ್ನ ಆಪರ್ಚುನಿಟಿಯಾಗಿ ಪರಿಗಣಿಸಿ ಬಿಡುತ್ತಾ? ಭಾರತದಲ್ಲಿರುವಂತಹ ನರೇಂದ್ರ ಮೋದಿ ಸರ್ಕಾರ ಇದನ್ನೇ ಒಂದು ಅವಕಾಶ ಅಂತ ತಿಳ್ಕೊಂಡು ನಮ್ಮ ಮೇಲೆ ದಾಳಿ ಮಾಡುತ್ತಾ? ಈ ಭಯ ಸಹಜವಾಗಿ ಪಾಕಿಸ್ತಾನಕ್ಕಿದ್ದೇ ಇದೆ. ಯಾಕೆ ಕೇಳಿದ್ರೆ, POK ಭಾಗದಲ್ಲಾಗ್ತಾ ಇರುವಂತಹ ಪ್ರತಿಭಟನೆಯನ್ನ ಭಾರತ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಪ್ರಶ್ನೆ ಮಾಡ್ತಾ ಇದೆ. ಅಲ್ಲಿ ಪಾಕಿಸ್ತಾನದ ನರಮೇಧವನ್ನ ಭಾರತ ಖಂಡಿಸ್ತಾ ಇದೆ. ಈ ಹಿಂದೆ 1971ರಲ್ಲಿ ಬಾಂಗ್ಲಾ ವಿಮೋಚನೆ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಭಾರತ ಇದೇ ರೀತಿಯಾಗಿ ನಡೆದುಕೊಂಡಿತ್ತು. ಆಗಿನ ಪೂರ್ವ ಪಾಕಿಸ್ತಾನ ಅಂದ್ರೆ ಇಂದಿನ ಬಾಂಗ್ಲಾದೇಶದಲ್ಲಿ ಪಶ್ಚಿಮ ಪಾಕಿಸ್ತಾನದವರು ಯಾವ ರೀತಿಯಾಗಿ ನಡೆದುಕೊಳ್ತಾ ಇದ್ದಾರೆ ಅನ್ನುವ ವಿಚಾರವನ್ನ ಭಾರತ ಗ್ಲೋಬಲ್ ಲೆವೆಲ್ನಲ್ಲಿ ವಾಯ್ಸ್ ರೈಸ್ ಮಾಡಿತ್ತು. ಪೂರ್ವ ಪಾಕಿಸ್ತಾನದಲ್ಲಿ ಪಶ್ಚಿಮ ಪಾಕಿಸ್ತಾನದ ಜನ ಅಮಾಯಕರ ಮೇಲೆ ದೌರ್ಜನ್ಯ ಎಸಗ್ತಾ ಇದ್ದಾರೆ ಎನ್ನುವಂತಹ ವಿಚಾರವೇ ಭಾರತ ಯುದ್ಧಕ್ಕೆ ಧುಮುಕೋದಕ್ಕೆ ಕಾರಣ ಆಗಿತ್ತು. ಹೀಗಾಗಿ ಸಹಜವಾಗಿ ಪಾಕಿಸ್ತಾನಕ್ಕೆ ಆ ಕಹಿ ನೆನಪಿದೆ. ಈಗ ಒಂದು ವೇಳೆ POK ಪ್ರಾಂತ್ಯದಲ್ಲಿ ಪ್ರತಿಭಟನೆ ಜಾಸ್ತಿ ಆಗ್ಬಿಟ್ಟು ಅದಕ್ಕೆ ಭಾರತ ಇನ್ವಾಲ್ವ್ ಆಗೋದಕ್ಕೆ ನಿರ್ಧಾರ ಮಾಡಿದ್ದೇ ಆದ್ರೆ ಯುದ್ಧ ಆಗತ್ತೆ. ಪಾಕಿಸ್ತಾನ ಆ ಇಡೀ ಪ್ರಾಂತ್ಯವನ್ನ ಕಳೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಅಥವಾ ಬಲೂಚಿಸ್ತಾನಕ್ಕೆ ಭಾರತ ಸಪೋರ್ಟ್ ಘೋಷಿಸಿದ್ರೂ ಕೂಡ ಆಶ್ಚರ್ಯ ಇಲ್ಲ. ಭಾರತೀಯರಾಗಿ ನಾವು ಇಲ್ಲಿ ಕೂತ್ಕೊಂಡು ಯೋಚನೆ ಮಾಡದಂತಹ ಸಂದರ್ಭದಲ್ಲಿ ಭಾರತ ಅಂತಹ ಎಕ್ಸ್ಟ್ರೀಮ್ ಸ್ಟೆಪ್ಗಳನ್ನು ತೆಗೆದುಕೊಳ್ಳುತ್ತೆ ಅಂತ ನಮ್ಗೆ ಅನಿಸೋದಿಲ್ಲ. ಯಾಕೆ ಅಂತಂದ್ರೆ ಭಾರತ ಒಂದು ಮೃದು ಧೋರಣೆಯ ದೇಶವಾಗಿ ಕಾಣಿಸ್ಕೊಳ್ತಾ ಇದೆ. ಇದುವರೆಗಿನ ಭಾರತದ ಎಲ್ಲಾ ನಿರ್ಧಾರಗಳು ಕೂಡ ಹಾಗೆ ಇದೆ. ಹೀಗಾಗಿ ಭಾರತ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡುತ್ತೆ, ಪಾಕಿಸ್ತಾನದ ಕಂಟ್ರೋಲ್ ನಲ್ಲಿರುವಂತಹ POK ಯನ್ನು ವಶಕ್ಕೆ ಪಡೆಯುತ್ತೆ. ಹೀಗೆಲ್ಲ ವಿಶ್ಲೇಷಣೆ ಮಾಡಿದ್ದೇ ಆದ್ರೆ ಅದು ಸತ್ಯಕ್ಕೆ ದೂರ ಅಂತ ಅನ್ಸುತ್ತೆ. ಆದ್ರೆ ಮಿತ್ರರೇ, ಪಾಕಿಸ್ತಾನ ಅಷ್ಟು ಈಸಿಯಾಗಿ ಭಾರತವನ್ನ ನಂಬೋದಿಲ್ಲ. ಯಾವಾಗ ಏನ್ ಬೇಕಾದ್ರೂ ಆಗಬಹುದು ಅನ್ನುವಂತಹ ಅನುಮಾನ ಅವರಿಗಿದ್ದೇ ಇದೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಜಮ್ಮು ಕಾಶ್ಮೀರದಲ್ಲಿ ಇದ್ದಕ್ಕಿದ್ದಂತೆ ರಾಜಕೀಯವಾಗಿ ಕೆಲವೊಂದಷ್ಟು ಅಸಹಜ ಬೆಳವಣಿಗೆಗಳು ನಡೆಯೋದಕ್ಕೆ ಶುರುವಾಗಿದ್ದಾವೆ. ಜಮ್ಮು ಕಾಶ್ಮೀರದ ಒಮರ್ ಅಬ್ದುಲ್ಲಾ ಸರ್ಕಾರ 2024ರಲ್ಲಿ ಅಸ್ತಿತ್ವಕ್ಕೆ ಬರುತ್ತೆ. ಈ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಬಹಳ ಸುದೀರ್ಘ ಅವಧಿಯವರೆಗೆ ರಾಷ್ಟ್ರಪತಿ ಆಡಳಿತವೇ ಇತ್ತು. ಆದ್ರೆ 2024ರಲ್ಲಿ ಚುನಾವಣೆ ಆಗುತ್ತೆ. ಅದರಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ಭರ್ಜರಿ ಜಯವನ್ನ ದಾಖಲಿಸಿ ಅಧಿಕಾರಕ್ಕೆ ಬರುತ್ತೆ. ಹಾಗೆ ಒಮರ್ ಅಬ್ದುಲ್ಲಾ CM ಆದ ದಿನದಿಂದಲೂ ಕೂಡ ಮೋದಿಯ ವಿರುದ್ಧವಾಗಿ ಯಾವುದೋ ದೊಡ್ಡ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದೇ ಇಲ್ಲ. ಮೋದಿ ಸರ್ಕಾರದ ಜೊತೆಗೆ ಎಷ್ಟಾಗುತ್ತೋ ಅಷ್ಟೋ ಬಾಂಧವ್ಯವನ್ನ ವೃದ್ಧಿ ಮಾಡ್ಕೊಳ್ಳೋದಕ್ಕೆ ಯತ್ನ ಮಾಡ್ತಾ ಇದ್ರು. ಕೆಲವೊಮ್ಮೆ ಡೌಟ್ ಬರ್ತಾ ಇತ್ತು, ಈ ಮನುಷ್ಯ ಇಂಡಿ ಕೂಟದಲ್ಲಿ ಇರೋದು ನಿಜನಾ ಅಥವಾ NDAಗೆ ಏನಾದ್ರೂ ಶಿಫ್ಟ್ ಆಗ್ಬಿಟ್ಟಿದಾನ ಅಂತ. ಅಷ್ಟರ ಮಟ್ಟಿಗೆ ಮೋದಿಗೆ ಬಕೆಟ್ ಹಿಡಿತಿದ್ದ ಈ ಆಸಾಮಿ. ಆದ್ರೆ ಇದ್ದಕ್ಕಿದ್ದಂತೆ ಒಮರ್ ಅಬ್ದುಲ್ಲಾ ಟೋನ್ ಬದಲಾಗಿದೆ. ಅವರಪ್ಪ ಫಾರೂಕ್ ಅಬ್ದುಲ್ಲಾ ಕೂಡ ಇತ್ತೀಚಿನ ದಿನಗಳಲ್ಲಿ ರಾಜಕೀಯವಾಗಿ ತುಂಬಾ ಆಕ್ಟಿವ್ ಆಗಿದ್ದಾರೆ. ದಿಢೀರ್ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಒಂದು ಪ್ರತಿಭಟನೆಯನ್ನ ಆಯೋಜನೆ ಮಾಡಲಾಗ್ತಾ ಇದೆ. ಮಿತ್ರರೇ, ಅದಷ್ಟೇ ಆಗಿದ್ರೆ ಬಹಳ ಮಾನ್ಯತೆಯನ್ನ ಕೊಡೋದು ಬೇಕಾಗಿರಲಿಲ್ಲ. ಆದ್ರೆ ಈ ಪ್ರತಿಭಟನೆಗೆ ಜಮ್ಮು ಕಾಶ್ಮೀರದಲ್ಲಿ ಪ್ರತ್ಯೇಕವಾದಿಗಳು ಯಾರಿದ್ದಾರೆ, ಪಾಕಿಸ್ತಾನಕ್ಕೆ ಬೆಂಬಲ ಕೊಟ್ಕೊಂಡು ಬಂದಂತಹ ನಾಯಕರು ಯಾರಿದ್ದಾರೆ, ಅವರಿಗೆ ಈ ಪ್ರತಿಭಟನೆಗೆ ಆಹ್ವಾನ ಕೊಡಲಾಗಿದೆ. ಇದನ್ನ ಕೇಳೋದಕ್ಕೆ ನಿಮಗೆ ಆಶ್ಚರ್ಯ ಆದ್ರೂ ಕೂಡ ಸತ್ಯ. ಇದೇ ಜುಲೈ 20ನೇ ತಾರೀಕು ಜಮ್ಮು ಕಾಶ್ಮೀರಕ್ಕೆ ಸ್ಟೇಟ್ಹುಡ್ ಅಂದ್ರೆ ರಾಜ್ಯದ ಸ್ಥಾನಮಾನ ಕೊಡಬೇಕು ಅಂತ ದೆಹಲಿಯ ಜಂತರ್ ಮಂತರ್ನಲ್ಲಿ ಇದೇ ನ್ಯಾಷನಲ್ ಕಾನ್ಫರೆನ್ಸ್ ಒಮರ್ ಅಬ್ದುಲ್ಲಾ ನೇತೃತ್ವದಲ್ಲಿ ಒಂದು ಪ್ರತಿಭಟನೆಯನ್ನ ಆಯೋಜನೆ ಮಾಡಲಾಗಿದೆ. ಒಮರ್ ಅಬ್ದುಲ್ಲಾ ಈ ಪ್ರತಿಭಟನೆಗಾಗಿ ಎಲ್ಲಾ ಪಕ್ಷಗಳಿಗೂ ಕೂಡ ಆಹ್ವಾನ ಕೊಟ್ಟಿದ್ದಾರೆ. ಅಂದ್ರೆ INDIA ಕೂಟದ ಪಕ್ಷಗಳಿಗೂ ಆಹ್ವಾನ ಇದೆ. ಜಮ್ಮು ಕಾಶ್ಮೀರದಲ್ಲಿ ವಿರೋಧ ಪಕ್ಷವಾಗಿರುವಂತಹ BJPಗೂ ಕೂಡ ಆಹ್ವಾನ ಕೊಡಲಾಗಿದೆ. ಇದರ ಜೊತೆಗೆ ಜಮ್ಮು ಕಾಶ್ಮೀರದ ಸಪರೇಟಿಸ್ಟ್ ಲೀಡರ್ ಆಗಿರುವಂತಹ ಮೀರ್ ವೈಸ್ ಉಮರ್ ಫಾರೂಕ್ಗೂ ಕೂಡ ಇದೇ ಒಮರ್ ಅಬ್ದುಲ್ಲಾ ಇನ್ವಿಟೇಷನ್ ಕೊಟ್ಟಿದ್ದಾರೆ. ಇದು ಈಗ ರಾಷ್ಟ್ರಮಟ್ಟದಲ್ಲಿ ಸದ್ದಾಗೋದಕ್ಕೆ ಶುರುವಾಗಿದೆ. ಯಾಕೆ ಅಂತಂದ್ರೆ, ಈ ಮೀರ್ ವೈಸ್ ಉಮರ್ ಫಾರೂಕ್ನ ಹಿಸ್ಟ್ರಿಯನ್ನ ನೋಡಿದ್ರೆ ಇಂತಹ ವ್ಯಕ್ತಿಯನ್ನ ಈ ಭಾರತ ದೇಶ ಇನ್ನೂ ಕೂಡ ಸಾಕ್ತಾ ಇದೆಯಲ್ಲ ಅಂತ ಬೇಸರ ಆಗುತ್ತೆ. ದೇಶದಿಂದ ಯಾಕಿನ್ನೂ ಒದ್ದು ಹೊರ ಹಾಕಿಲ್ಲ ಅಂತ. ಯಾಕೆ ಕೇಳಿದ್ರೆ, ಈತ 2005ರಲ್ಲಿ ಪರ್ವೇಜ್ ಮುಷರಫ್ ಅನ್ನ ಭೇಟಿಯಾಗಿರ್ತಾನೆ. ಆಗ ಪರ್ವೇಜ್ ಮುಷರಫ್ ಮತ್ತು ಈ ಮೀರ್ ವೈಸ್ ಉಮರ್ ಫಾರೂಕ್ ನಡುವೆ ಮಹತ್ವದ ಕೆಲ ಅಂಡರ್ಸ್ಟ್ಯಾಂಡಿಂಗ್ ಗಳಾಗಿರುತ್ತವೆ.
ಅದರಲ್ಲಿ ಮುಖ್ಯವಾಗಿ ಈ ಮೀರ್ವೈಸ್ ಉಮರ್ ಫಾರೂಕ್ನ ಯುನೈಟೆಡ್ ಸ್ಟೇಟ್ಸ್ ಆಫ್ ಕಾಶ್ಮೀರ ಪರಿಕಲ್ಪನೆಯನ್ನ ಆಗಿನ ಪಾಕಿಸ್ತಾನದ ರಾಷ್ಟ್ರಾಧ್ಯಕ್ಷ ಪರ್ವೇಜ್ ಮುಷರಫ್ ಭಾರಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಲ್ಲದೆ ಅದಕ್ಕೆ ಬೆಂಬಲ ಘೋಷಿಸಿರ್ತಾನೆ. ಈ ಮೀಟಿಂಗ್ ವೇಳೆ ಯಾಸಿನ್ ಮಲ್ಲಿಕ್ ಕೂಡ ಭಾಗಿಯಾಗಿದ್ದ. ಈ ಯಾಸಿನ್ ಮಲ್ಲಿಕ್ ಯಾರು ಅಂತ ನಿಮಗೇನು ಪರಿಚಯ ಮಾಡ್ಕೊಳ್ಬೇಕಾ? ಜಮ್ಮು ಕಾಶ್ಮೀರದ ಅತ್ಯಂತ ದೊಡ್ಡ ಉಗ್ರಗಾಮಿ, ಕಾಶ್ಮೀರ ಫೈಲ್ಸ್ನ ಅತಿ ದೊಡ್ಡ ವಿಲನ್ ಈತ. ಅಷ್ಟೇ ಅಲ್ಲ, ಈ ಮೀರ್ವೈಸ್ ಉಮರ್ ಫಾರೂಕ್ 2007ರಲ್ಲಿ ಪಾಕಿಸ್ತಾನದ ISI ನಾಯಕರನ್ನ ಭೇಟಿಯಾಗಿರ್ತಾನೆ. ಈತನ ಎಲ್ಲಾ ಭಾಷಣಗಳಿದೆಯಲ್ಲ, ಎಲ್ಲವೂ ಕೂಡ ಭಾರತದ ವಿರುದ್ಧವಾಗೇ ಇದೆ. ಈತನ ಧೋರಣೆಗಳು ಕಂಪ್ಲೀಟ್ ಆಗಿ ಪಾಕಿಸ್ತಾನಕ್ಕೆ ಫೇವರ್ ಆಗಿದೆ. ಅಂತಹ ಮೀರ್ವೈಸ್ ಉಮರ್ ಫಾರೂಕ್ಗೆ ಈಗ ಒಮರ್ ಅಬ್ದುಲ್ಲಾ ದೆಹಲಿಯಲ್ಲಿ ಪ್ರತಿಭಟನೆ ಮಾಡೋದಕ್ಕೆ, ಅಂದ್ರೆ ಭಾರತ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೆ ಇನ್ವೈಟ್ ಮಾಡಿದ್ದಾನೆ. ಇದೊಂದೇ ಬೆಳವಣಿಗೆ ಅಲ್ಲ. ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಬಾಯಲ್ಲಿ ಇನ್ನೊಂದು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಬಂದಿದೆ. ಅದೇನು ಕೇಳಿದ್ರೆ, ಈಗಾಗಲೇ ಉದ್ಧವ್ ಠಾಕ್ರೆ ಬಣಕ್ಕೆ ಯಾವ ರೀತಿಯಾಗಿ ಆಪರೇಷನ್ ಆಯಿತೋ, ಅದೇ ರೀತಿಯಾಗಿ TMCಯನ್ನು ಹೇಗೆ ವಿಭಜನೆ ಮಾಡಲಾಯಿತೋ, ಹಾಗೆ ಆಮ್ ಆದ್ಮಿ ಪಕ್ಷದ ರಾಜ್ಯಸಭಾ ಸದಸ್ಯರನ್ನ ಹೇಗೆ BJP ಆಪರೇಷನ್ ಕಮಲ ಮಾಡ್ತೋ, ಅದೇ ರೀತಿಯಾಗಿ ಜಮ್ಮು ಕಾಶ್ಮೀರದಲ್ಲಿ ಆಪರೇಷನ್ಗೆ BJP ಸ್ಕೆಚ್ ಹಾಕಿದೆ. ಜಮ್ಮು ಕಾಶ್ಮೀರದಲ್ಲಿ ಅಧಿಕಾರದಲ್ಲಿರುವಂತಹ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷದ MLAಗಳನ್ನ BJP ಸಂಪರ್ಕಿಸ್ತಾ ಇದೆ. NCಯ ಪ್ರತಿ ಸದಸ್ಯರಿಗೆ 20 ರಿಂದ 30 ಕೋಟಿಯ ಆಮಿಷ ಒಡ್ಡಲಾಗಿದೆ. ಅಷ್ಟು ಮಾತ್ರ ಅಲ್ಲ, ಹೊಸ ಸರ್ಕಾರದಲ್ಲಿ ಸಚಿವಗಿರಿ ಜೊತೆಗೆ ಜಮ್ಮು ಕಾಶ್ಮೀರಕ್ಕೆ ಪೂರ್ಣ ಪ್ರಮಾಣದ ರಾಜ್ಯದ ಸ್ಥಾನಮಾನ ಕೊಡ್ತೀವಿ ಅಂತ BJPಯವರು ಭರವಸೆ ಕೊಟ್ಟು ನಮ್ಮ MLAಗಳನ್ನ ಆಪರೇಷನ್ ಮಾಡೋದಕ್ಕೆ ಯತ್ನ ಮಾಡ್ತಾ ಇದ್ದಾರೆ. ನಮ್ಮ ಸರ್ಕಾರವನ್ನು ಅಸ್ಥಿರಗೊಳಿಸೋದಕ್ಕೆ ಕೇಂದ್ರ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. ಹೀಗಂತ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಬಾಯಲ್ಲಿ ಒಂದು ಸ್ಫೋಟಕ ಹೇಳಿಕೆ ಬಂದಿದೆ. ಹೌದಾ? ಹಾಗಿದ್ರೆ BJP ಅಂತಹ ಆಪರೇಷನ್ಗೆ ಕೈ ಹಾಕಿದ್ಯಾ ಕೇಳಿದ್ರೆ ನಂಬೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆ ಕೇಳಿದ್ರೆ, ಜಮ್ಮು ಕಾಶ್ಮೀರದಲ್ಲಿ ಹಾಲಿ ಸರ್ಕಾರ ಇದೆಯಲ್ಲ, ಅಂದರೆ ನ್ಯಾಷನಲ್ ಕಾನ್ಫರೆನ್ಸ್ ಸರ್ಕಾರ, ಅವರ ಬಳಿಯಲ್ಲಿ 48 ಜನ MLAಗಳಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಒಟ್ಟು MLAಗಳಿರುವಂತಹದ್ದು 90, ಆದರೆ NC ಬಳಿಯಲ್ಲೇ 48 ಜನ ಇದ್ದಾರೆ. ಇದರ ಜೊತೆಗೆ ಕಾಂಗ್ರೆಸ್ ಕೂಡ ಆ ಸರ್ಕಾರದ ಭಾಗ. ಕಾಂಗ್ರೆಸ್ ಬಳಿಯಲ್ಲಿ 6 ಜನ MLAಗಳಿದ್ದಾರೆ. ಇನ್ನು ವಿಪಕ್ಷವಾಗಿರುವಂತಹ BJP ಬಳಿಯಲ್ಲಿರುವಂತಹದ್ದು 29 ಜನ MLAಗಳು ಮಾತ್ರ. BJP ಜಮ್ಮು ಕಾಶ್ಮೀರದಲ್ಲಿ ಸರ್ಕಾರವನ್ನು ರಚನೆ ಮಾಡಬೇಕಾದ್ರೆ ಇನ್ನೂ 17 ಜನ MLAಗಳ ಅವಶ್ಯಕತೆ ಇದೆ. ಈಗ ನ್ಯಾಷನಲ್ ಕಾನ್ಫರೆನ್ಸ್ಗೆ ಆಪರೇಷನ್ ಮಾಡೋದಾದ್ರೆ ಕೇವಲ 17 ಜನ MLAಗಳನ್ನ ಕರೆತರೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆ ಇದೆ. ಹೀಗಾಗಿ ನ್ಯಾಷನಲ್ ಕಾನ್ಫರೆನ್ಸ್ ನಿಂದ MLAಗಳು ಹೊರಬರಬೇಕಾದ್ರೆ 33 ಸಂಖ್ಯೆಯಲ್ಲಿ ಹೊರಬರಬೇಕು. ನ್ಯಾಷನಲ್ ಕಾನ್ಫರೆನ್ಸ್ ನಲ್ಲಿರುವಂತಹ ಬಹುತೇಕ ಎಲ್ಲಾ MLAಗಳು ಕೂಡ ಮುಸ್ಲಿಂ MLAಗಳು, ಅದರಲ್ಲೂ ಕೂಡ ಕಾಶ್ಮೀರ ಭಾಗದಲ್ಲಿ ಗೆದ್ದಂತವರು. ಕಾಶ್ಮೀರ ಭಾಗದಲ್ಲಿ BJPಗೆ ನೆಲೆಯೇ ಇಲ್ಲ. ಹೀಗಿರುವಂತಹ ಸಂದರ್ಭದಲ್ಲಿ ಕಾಶ್ಮೀರ ಭಾಗದ ನ್ಯಾಷನಲ್ ಕಾನ್ಫರೆನ್ಸ್ MLAಗಳು, ಅದರಲ್ಲೂ ಮುಸ್ಲಿಂ MLAಗಳು BJPಯನ್ನ ಬಂದು ಸೇರ್ತಾರೆ ಅಂತಂದ್ರೆ ನಂಬೋದಕ್ಕೆ ಸಾಧ್ಯ ಇಲ್ಲ. ಹಾಗೇನಾದ್ರೂ ಆಗಿದ್ದೆ ಆದ್ರೆ ರಾಜಕೀಯವಾಗಿ ಅವರು ಸೂಸೈಡ್ ಮಾಡ್ಕೊಂಡಂಗಾಗುತ್ತೆ. ಹೀಗಾಗಿ ಯಾರು ಧೈರ್ಯ ಮಾಡ್ತಾರೆ? ಆದ್ರೆ ಒಮರ್ ಅಬ್ದುಲ್ಲಾ ಇಂತಹ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇದ್ದಾರೆ, BJP ನನ್ನ ಸರ್ಕಾರವನ್ನ ಶೇಕ್ ಮಾಡ್ತಾ ಇದೆ ಅಂತ. ಮಿತ್ರರೇ, ದಿಢೀರಂತ ಈ ಫಾರೂಕ್ ಅಬ್ದುಲ್ಲಾ, ಒಮರ್ ಅಬ್ದುಲ್ಲಾ ಇವರೆಲ್ಲರೂ ಕೂಡ ರಾಜಕೀಯವಾಗಿ ಆಕ್ಟಿವ್ ಆಗಿರೋದು, ಒಂದು ಕಡೆ ಪ್ರತಿಭಟನೆ, ಇನ್ನೊಂದು ಕಡೆಯಲ್ಲಿ ಈ ರೀತಿಯಾದಂತಹ ಸ್ಟೇಟ್ಮೆಂಟ್, ಇದೆಲ್ಲದರ ಉದ್ದೇಶ ಏನು? ನನಗೆ ಇದು ಕೇವಲ ಭಾರತದ ರಾಜಕೀಯಕ್ಕೆ ಸೀಮಿತವಾಗಿದೆ ಅಂತ ಅನ್ನಿಸ್ತಾ ಇಲ್ಲ. ಯಾಕೆ ಅಂತಂದ್ರೆ, ಭಾರತದಲ್ಲಿರುವಂತಹ ಶಾಂತಿ, ಅದರಲ್ಲೂ ಮುಖ್ಯವಾಗಿ ಜಮ್ಮು ಕಾಶ್ಮೀರ ಭಾಗದಲ್ಲಿ ಇತ್ತೀಚಿನ ವರ್ಷಗಳಲ್ಲಾದಂತಹ ಡೆವಲಪ್ಮೆಂಟ್, ಅದು ಶಿಕ್ಷಣ, ಟೂರಿಸಂ, ಆರೋಗ್ಯ, ಮೂಲಸೌಕರ್ಯ, ಉದ್ಯೋಗ ಎಲ್ಲದರಲ್ಲೂ ಕೂಡ ಈ ಜಮ್ಮು ಕಾಶ್ಮೀರ ಭಾಗದಲ್ಲಿ ವಿಪರೀತವಾಗಿ ಅಭಿವೃದ್ಧಿ ಆಗಿದೆ. ಜಮ್ಮು ಮತ್ತು ಕಾಶ್ಮೀರ ಭಾಗದಲ್ಲಿ ನಿರ್ಮಾಣವಾಗಿರುವಂತಹ ಒಂದೊಂದು ಟನಲ್ಗಳನ್ನು ನೋಡಿ ಪಾಕಿಸ್ತಾನ ಹೊಟ್ಟೆ ಉರ್ಕೊಳ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಆ ಬಗ್ಗೆ ಅವರೇ ವೈರಲ್ ಮಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಒಂದು ಅಶಾಂತಿಯನ್ನು ಸೃಷ್ಟಿಸುವಂತಹದ್ದು ಪಾಕಿಸ್ತಾನದ ಪ್ರೊಪಗೆಂಡಾದ ಒಂದು ಭಾಗ ಆಗಿರಬಹುದು, ಅಥವಾ ಜಮ್ಮು ಕಾಶ್ಮೀರ ಭಾಗದಲ್ಲಿ ಸ್ವಲ್ಪ ಅಶಾಂತಿ ಅಂದ್ರೆ ಅಲ್ಲಿನ ಸರ್ಕಾರ ಪ್ರತಿಭಟಿಸುವಂತಹದ್ದು, ಕೇಂದ್ರ ಸರ್ಕಾರದ ವಿರುದ್ಧವಾಗಿ ನಿಂತುಕೊಳ್ಳುವಂತಹದ್ದು, ಜನ ಬೀದಿಗಿಳಿಯುವಂತಹದ್ದು, ಈ ಘಟನೆಗಳಾಗ್ತಾ ಇದ್ರೆ ಭಾರತ POK ಭಾಗದಲ್ಲಿ ದೊಡ್ಡ ಕಾರ್ಯಾಚರಣೆಗೆ ಕೈ ಹಾಕೋದಿಲ್ಲ ಅಂತ ಪಾಕಿಸ್ತಾನ ಯೋಚನೆಯನ್ನು ಮಾಡಿರಬಹುದು. ಮಿತ್ರರೇ, ನಿಮಗೆ ನೆನಪಿರ್ಲಿ, ಈ ಫಾರೂಕ್ ಅಬ್ದುಲ್ಲಾ, ಒಮರ್ ಅಬ್ದುಲ್ಲಾ, ಮುಫ್ತಿ ಮೊಹಮ್ಮದ್ ಸೈಯದ್ ಇವ್ರ ಗ್ಯಾಂಗ್ ಎಲ್ಲ ನಿಮಗೆ ಗೊತ್ತಲ್ಲ. ಇವರು ಕೇವಲ ಭಾರತದಲ್ಲಿದ್ದಾರೆ, ಲಾಭಕ್ಕೋಸ್ಕರವಾಗಿ ಭಾರತದ ಬಗ್ಗೆ ಮಾತನಾಡ್ತಾರೆ. ಆದ್ರೆ ಇವರಿಗೆ ಪಾಕಿಸ್ತಾನದ ಮೇಲಿನ ಪ್ರೇಮವನ್ನ ಬಿಡೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಇವರು ಪಾಕಿಸ್ತಾನದೊಂದಿಗೆ ಮಾತುಕತೆ ನಡೆಸಬೇಕು ಅಂತ ಒತ್ತಾಯ ಮಾಡ್ತಾರೆ, ಬೈಲ್ಯಾಟ್ರಲ್ ಮೀಟಿಂಗ್ಗಳನ್ನು ನಡೆಸಬೇಕು ಅಂತ ಒತ್ತಾಯ ಮಾಡ್ತಾರೆ. ಇವತ್ತಿನ ಕೇಂದ್ರ ಸರ್ಕಾರದ ಯಾವುದೇ ನಿರ್ಧಾರಗಳು ಇವರ ಫೇವರ್ ಆಗಿಲ್ಲ. ಹೀಗಾಗಿ ಜಮ್ಮು ಕಾಶ್ಮೀರದ ದಿಢೀರ್ ರಾಜಕೀಯ ಬೆಳವಣಿಗೆಯ ಹಿಂದೆ ಪಾಕಿಸ್ತಾನದ ಕರಿ ನೆರಳೇನಾದ್ರೂ ಇದ್ದಿರಬಹುದಾ? ಗೊತ್ತಿಲ್ಲ. ನೋಡೋಣ, ಈ ಬಗ್ಗೆ ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ತವೆ. ಆ ಸಂದರ್ಭದಲ್ಲಿ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ಈ ವಿಚಾರದ ಕುರಿತಾಗಿ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.